ನಾಗರಿಕತೆಯ ಪುನರುತ್ಥಾನ ಅಂದರೆ ಹೆಂಗಿರುತ್ತೆ ಅನ್ನೋದನ್ನು ಇವತ್ತು ಜಗತ್ತು ನೋಡ್ತಾ ಇದೆ. ಇದ್ದರೆ ಹಿಂಗೆ ಇರಬೇಕು. ಒಂದು ನಾಗರಿಕತೆ ಧೂಳಿನಿಂದ ಮತ್ತೆ ಎದ್ದರೆ ಇಷ್ಟು ಭವ್ಯವಾಗಿ ಹೇಳಬೇಕು, ಇಷ್ಟು ದಿವ್ಯವಾಗಿ ಹೇಳಬೇಕು. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ರಾಮ ಮಂದಿರಕ್ಕೆ ಬಂದಿದ್ದಾರೆ. ಕಳೆದ 3 ವರ್ಷಗಳಿಂದ ಹೆಚ್ಚು ಕಡಿಮೆ ಪ್ರತಿ ತಿಂಗಳು ಬರ್ತಿದ್ದಾರೆ ಅವರು ಅಯೋಧ್ಯೆಗೆ. ಅಯೋಧ್ಯೆಯ ಗಲ್ಲಿಗಳಲ್ಲಿ ಮನೆಗಳಲ್ಲಿ ಯೋಗಿ ಆದಿತ್ಯನಾಥರ ಬಗೆಗಿನ ಅಭಿಪ್ರಾಯವನ್ನು ನಾನು ಕೇಳಿಕೊಂಡು ಬಂದಿದ್ದೇನೆ. ಜನ ತಮಾಷೆ ಮಾಡ್ತಾರಲ್ಲಿ. ಅಯೋಧ್ಯೆ ಹೆಸರಿಗೆ ಬ್ಲ್ಯಾಂಕ್ ಚೆಕ್ಕಿಗೆ ಸೈನ್ ಮಾಡಿ ಇಟ್ಟುಬಿಟ್ಟಿದ್ದಾರೆ ಯೋಗಿ. ಏನು ಬೇಕೋ ಎಷ್ಟು ಬೇಕೋ ಬಳಸ್ಕೊಳ್ಳಬಹುದು ಅಂತ. ಸಾರ್ವಜನಿಕ ಕಾಮಗಾರಿಗಳಿಗೆ ರಸ್ತೆ, ವಿದ್ಯುತ್ತು, ಚರಂಡಿ, ವಿಮಾನ ನಿಲ್ದಾಣ, ರೈಲು ನಿಲ್ದಾಣ, ಏನೇನು ಅಭಿವೃದ್ಧಿ ಕೆಲಸಗಳಾಗಬೇಕು ಬ್ಲ್ಯಾಂಕ್ ಚೆಕ್ ಬರೆದಿಟ್ಟುಬಿಟ್ಟಿದ್ದಾರೆ ಅಂತ ಜನ ತಮಾಷೆ ಮಾಡೋದಲ್ಲಿ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅಯೋಧ್ಯೆಯಲ್ಲಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ರಿ. ಅಲ್ಲಿ ಬಂದಿರುವಂತಹ ಸಾಧು ಸಂತರ ಕಡೆ ಕೈ ಮಾಡ್ತಾ ಇದ್ದಾರೆ, ಕೈ ಮುಗಿತಾ ಇದ್ದಾರೆ, ನಮಸ್ಕರಿಸ್ತಾ ಇದ್ದಾರೆ. ದೇಶದ ಮೂಲೆ ಮೂಲೆಯಿಂದ ಸಾಧು ಸಂತರು ರಾಮ ಮಂದಿರ, ರಾಮಲಲ್ಲಾ ಪ್ರತಿಷ್ಠಾಪನೆಗಾಗಿ ಅಯೋಧ್ಯೆಗೆ ಬಂದಿರ್ತಿದ್ದಾರೆ. ಅವರಲ್ಲಿರುವಂತಹ ಆ ಖುಷಿ, ಆ ಸಂಭ್ರಮ, ಆ ಸಂತೃಪ್ತಿಯ ಭಾವ ಇದೆಯಲ್ಲ, ಬಹಳ ದೊಡ್ಡದದು. ಪ್ರಾಣ ಪ್ರತಿಷ್ಠಾಪನೆಯ ಕಡೆ ಕ್ಷಣದ ಸಿದ್ಧತೆಯನ್ನ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಪರಿಶೀಲಿಸ್ತಾ ಇದ್ದಾರೆ. ಬಹಳಷ್ಟು ತಯಾರಿಗಳಾಗಿದೆ. ಈಗ ಕೊನೆ ಕ್ಷಣದ ಸಿದ್ಧತೆ ಏನೆಲ್ಲ ಆಗಿದೆ ಅದರ ಬಗ್ಗೆ ಪರಿಶೀಲನೆಯನ್ನ ನಡೆಸಿದ್ದಾರೆ ಮುಖ್ಯಮಂತ್ರಿ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಇನ್ನೇನು ಪ್ರಧಾನಿ ಮೋದಿಯ ಆಗಮನ ಆಗತ್ತೆ. 10:55 ಅಯೋಧ್ಯೆಗೆ ಎಂಟ್ರಿ ಕೊಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ. ಅದಕ್ಕೂ ಮುಂಚಿತವಾಗಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಿದ್ದಾರೆ. ಕಾರ್ಯಕ್ರಮದ ಸಿದ್ಧತೆಯನ್ನ ವೀಕ್ಷಿಸ್ತಾ ಇದ್ದಾರೆ. ಪ್ರಾಣ ಪ್ರತಿಷ್ಠಾಪನೆಯ ಕಡೆ ಕ್ಷಣದ ಸಿದ್ಧತೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಪ್ರಾಣ ಪ್ರತಿಷ್ಠಾಪನೆ, ಅದರ ಪೂಜೆಯ ವಿಧಿವಿಧಾನಗಳೇನಿದೆ ಅದು ಆರಂಭ ಆಗತ್ತೆ. 10:55 ಪ್ರಧಾನಿ ಮೋದಿಯವರ ಎಂಟ್ರಿ ಆಗತ್ತೆ. ಮುಂಚಿತವಾಗಿ ಒಂದಷ್ಟು ಸಿದ್ಧತೆಗಳ ಪರಿಶೀಲನೆ ನಡೆಸಿದ್ದಾರೆ. ಭಾರಿ ಭದ್ರತೆ ಇದೆ ಅಯೋಧ್ಯೆ ಸುತ್ತಮುತ್ತ. 6-7 ಕಿಲೋಮೀಟರ್ನಿಂದಲೇ ವಾಹನಗಳ ಪ್ರವೇಶ ಇಲ್ಲ. ಪಾಸ್ ಇದ್ರೆ ಮಾತ್ರ ಎಂಟ್ರಿ ಇರುತ್ತೆ. ಅಷ್ಟು ಸ್ಟ್ರಿಕ್ಟ್ ಆದಂತಹ ಸೆಕ್ಯೂರಿಟಿ ಇದೆ ಅಲ್ಲಿ. ಅದೆಲ್ಲದರ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ದೇಶದ ಮೂಲೆ ಮೂಲೆಯಿಂದ ಬಂದಿರುವಂತಹ ಸಾಧು ಸಂತರು ಅವರನ್ನ ದೂರದಿಂದಲೇ ಮಾತಾಡಿಸಿದ್ರು, ಕೈ ಮುಗಿದ್ರು, ಸ್ವಾಗತಿಸಿದ್ರು ಅವರನ್ನ. ಅಯೋಧ್ಯೆಯಿಂದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನೇರ ಪ್ರಸಾರದ ದೃಶ್ಯ ಇದು. ಜನಸಂಖ್ಯೆಯ ದೃಷ್ಟಿಯಿಂದ ದೇಶದ ಅತಿ ದೊಡ್ಡ ರಾಜ್ಯ ಉತ್ತರ ಪ್ರದೇಶ. ಆರ್ಥಿಕತೆಯಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ನಲ್ಲಿ ಹಿಂದುಳಿದ ರಾಜ್ಯ. ಯೋಗಿ ಆದಿತ್ಯನಾಥ್ ಸ್ಪಿರಿಚುವಲ್ ಟೂರಿಸಂ ಅನ್ನು ಶುರು ಮಾಡಿದ್ದಾರೆ. ತುಂಬಾ ದೊಡ್ಡ ಮಟ್ಟದಲ್ಲಿ ಉತ್ತರ ಪ್ರದೇಶದ ಧಾರ್ಮಿಕ ಕ್ಷೇತ್ರಗಳನ್ನು ಪ್ರಮೋಟ್ ಮಾಡ್ತಾರೆ. ಪೂರ್ಣ ಪ್ರಜ್ಞಾ ವಿದ್ಯಾಪೀಠದಲ್ಲಿ ನಡೆದಿರುವಂತಹ ಮೆರವಣಿಗೆ, ಇಕ್ಕೆಲಗಳಲ್ಲಿ ನಿಂತು ಜೈ ಶ್ರೀರಾಮ್ ಘೋಷಣೆಯನ್ನ ಕೂಗಲಾಗ್ತಾ ಇದೆ. ರಾಮನಾಮ ಜಪ ನಡೀತಾ ಇದೆ. ಪೂರ್ಣ ಪ್ರಜ್ಞಾ ವಿದ್ಯಾಪೀಠದಲ್ಲಿ ರಾಮಾಯಣ ಗ್ರಂಥದ ಮೆರವಣಿಗೆಯನ್ನ ನಡೆಸಲಾಗ್ತಾ ಇದೆ. ಪಲ್ಲಕ್ಕಿಯಲ್ಲಿ ಇಟ್ಟು ರಾಮಾಯಣ ಮಹಾಗ್ರಂಥದ ಮೆರವಣಿಗೆಯನ್ನ ನಡೆಸ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದೆ. ಒಂದು ಕಡೆ ಅಯೋಧ್ಯೆಯ ದೃಶ್ಯ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಅಯೋಧ್ಯೆಗೆ ಭೇಟಿ ನೀಡಿರುವಂತಹ ಸಂದರ್ಭದ ದೃಶ್ಯ. ಅಲ್ಲಿನ ಸಾಧು ಸಂತರನ್ನ, ಬಂದಂತವರನ್ನ ಮಾತಾಡಿಸ್ತಾ ಇದ್ದಾರೆ, ಸ್ವಾಗತಿಸ್ತಾ ಇದ್ದಾರೆ ಅವರನ್ನ. ಇನ್ನೊಂದು ದೃಶ್ಯದಲ್ಲಿ ನೋಡ್ತಾ ಇದ್ರು, ಪುಟ್ಟ ಮಕ್ಕಳ ಮೆರವಣಿಗೆ ಇದೆ. ರಾಮನಾಮ ಜಪವನ್ನ ಪುಟ್ಟ ಮಕ್ಕಳು ಕೂಡ ಮಾಡ್ತಾ ಇದ್ದಾರೆ. ರಾಮಾಯಣ ಮಹಾಗ್ರಂಥವನ್ನ ಮೆರವಣಿಗೆ ಮಾಡಲಾಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.